ನಮಸ್ಕಾರ ವೀಕ್ಷಕರೇ. ಉತ್ತರ ಭಾರತದಲ್ಲಿ ಹೀಟ್ ವೇವ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ದಿನ ದಿನ ಜನ ಸಾಯ್ತಾನೆ ಇದ್ದಾರೆ. ಏನಿಲ್ಲ ಅಂದ್ರೂ ಉತ್ತರ ಭಾರತದಲ್ಲಿ ದಿನಕ್ಕೆ 5-6 ಜನ ಬಿಸಿಲಿನ ತಾಪ ತಡೆಯೋದಕ್ಕಾಗದೆ ಸಾಯ್ತಾ ಇದ್ದಾರೆ. ಉತ್ತರ ಭಾರತದ ಜನ ಈಗ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ನಿಮಗೂ ಅರ್ಥ ಆಗ್ತಾ ಇರಬೇಕು. ಮುಂದಿನ ದಿನಗಳು ಉತ್ತರ ಭಾರತ ಬದುಕೋದಕ್ಕೆ ಕಷ್ಟ ಆಗ್ಬೋದು ಅನ್ನೋದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಈಗ ಅಧ್ಯಯನನೂ ಹೇಳ್ತಾ ಇರೋದು. ನಾರ್ಮಲ್ ಆಗಿ ಅಲ್ಲಿನ ಟೆಂಪ್ರೇಚರ್ ಎಲ್ಲರಿಗೂ ಗೊತ್ತು, ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಅದರಲ್ಲೂ ಹಿಮಾಚಲ್ ಕಡೆ ಹೋದ್ರೆ ಸ್ವಲ್ಪ ತಂಪಾದ ವಾತಾವರಣ ಏನೋ ಇರುತ್ತೆ. ಆದರೆ ಈಗೇನಾಗ್ಬಿಟ್ಟಿದೆ, ಅಲ್ಲಿರುವಂಥ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲೂ ಸುಮಾರು 44 ಡಿಗ್ರಿಯಿಂದ 48 ತನಕ, ಕೆಲವೊಂದು ಭಾಗಗಳಲ್ಲಿ ಸುಮಾರು ಪ್ಲಸ್ ಒಂದು 6-7 ಡಿಗ್ರಿ ಎಕ್ಸ್ಟ್ರಾನು ಇದೆ. 55 ರೀಚ್ ಆಗಿದ್ದು ನೋಡಿದ್ದೀವಿ. ಈಗ ಮಳೆಗಾಲ ನಾರ್ಮಲ್ ಆಗಿ ಮಳೆ ಬಂದು ಹೋಗಿದೆ ಉತ್ತರ ಭಾರತದಲ್ಲಿ. ಆದರೂ ಕೂಡ ಅಲ್ಲಿ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ ಉತ್ತರ ಭಾರತೀಯರು. ಇದರಲ್ಲಿ ಕೆಲವಷ್ಟು ವಿಷಯಗಳು ನಾನು ಮೊದಲೇ ತಿಳಿಸಿದ್ದೆ. ಇನ್ನು ನಮಗೆ ಉಳುವಿನಲ್ಲಿರುವಂಥ ಬಸವಧಾಮದ ಚನ್ನಬಸವಣ್ಣ ಸ್ವಾಮಿಗಳು ತಿಳಿಸಿದ್ರು, ಉತ್ತರ ಭಾರತದ 9 ಕೋಟಿ ಜನ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾರೆ. ದಕ್ಷಿಣಕ್ಕೆ ಗುಳೆ ಬರ್ತಾರೆ. ಸುಮಾರು 89 ಲಕ್ಷ ವೆಹಿಕಲ್ಗಳಲ್ಲಿ ದಕ್ಷಿಣ ಭಾರತಕ್ಕೆ ಗುಳೆ ಬರ್ತಾರೆ ಅಂತ ಅವರು ಅಧ್ಯಯನ ಮಾಡಿದ ವಿಷಯಗಳನ್ನ ತಿಳಿಸಿದ್ರು. ಅದು ಈಗ ನಡೆಯುವ ಸಂಭವ ಬರ್ತಾ ಇದೆ ಅನ್ಸುತ್ತೆ. ಕಾರಣ ಈಗ ನೋಡ್ತಾ ಇದೀವಲ್ಲ, ಹೀಟ್ ವೇವ್ ಅನ್ನೋದು ಜನರನ್ನ ಕಿತ್ಕೊಂಡು ತಿಂತಾ ಇದೆ. ಇದರಿಂದ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಸರಿಯಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಬಿಸಿ ಗಾಳಿ ಅನ್ನೋದು ಎಲ್ಲ ಕಡೆ ಬೀಸ್ತಾ ಇದೆ. ಎಷ್ಟು ದಿನ ಅಂತ ತಡ್ಕೋಬಹುದು ಈ ಬಿಸಿ ಗಾಳಿನ? ಮಳೆ ಬರ್ತಾ ಇದ್ರು ಮಳೆ ಬಂದು ನೆಕ್ಸ್ಟ್ ಡೇ ಅದೇ ಬಿಸಿ ಗಾಳಿ ಅನ್ನೋದು ಈ ಉತ್ತರ ಭಾರತನ ಕಿತ್ಕೊಂಡು ತಿಂತಾ ಇದೆ. ಅದರಲ್ಲೂ ಪಂಜಾಬ್, ಹರಿಯಾಣ, ಡೆಲ್ಲಿ, ಛತ್ತೀಸ್ಗಢ ಈ ಜಾಗದಲ್ಲಂತೂ ಸುಮಾರು 47 ಡಿಗ್ರಿ ಸೆಂಟಿಗ್ರೇಡ್ ನಾರ್ಮಲ್ ಆಗೋಗಿದೆ ಟೆಂಪ್ರೇಚರು. ಅದನ್ನ ಮೀರಿ ಸೂರ್ಯನ ತಾಪ ಜಾಸ್ತಿ ಆದಾಗೆಲ್ಲ ಇಲ್ಲಿ ಟೆಂಪ್ರೇಚರು 50 ಕ್ರಾಸ್ ಆಗ್ತಾ ಇದೆ. ಇನ್ನ ಜುಲೈ ಎಂಡ್ ವೇಳೆಗೆ ಸೋಲಾರ್ ವೇವ್ ಅರ್ತ್ಗೆ ಬರಬಹುದು ಅಂತ ಒಂದು ಲೆಕ್ಕಾಚಾರ ಹೇಳಿದ್ದಾರೆ. ಅದು ಏನಾದ್ರೂ ಭೂಮಿಗೆ ತಟ್ಟಿದ್ರೆ, ಯಾವ ಭಾಗಕ್ಕೆ ತಟ್ಟುತ್ತೋ ಗೊತ್ತಿಲ್ಲ, ಆದರೆ ತಟ್ಟಿದ್ರೆ ಅದ್ರ ಬಿಸಿ ಯಾವ ರೀತಿ ಇರುತ್ತೆ ಲೆಕ್ಕ ಹಾಕೊಳ್ಳಿ. ಈಗ ಆಲ್ರೆಡಿ 50 ಡಿಗ್ರಿ ಟೆಂಪ್ರೇಚರ್ನೇ ಜನಕ್ಕೆ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನ ಬಿಸಿ ಗಾಳಿ ಭೂಮಿಗೆ ಮುಟ್ಟಿದ್ರೆ ಏನಾಗಬಹುದು? ಸುಮಾರು 47-48 ಡಿಗ್ರಿ ಅಂದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇದೆಯಾ? ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಹುಷಾರಿಲ್ಲದೆ ಹಾಸ್ಪಿಟ್ಲ್ಗಳಿಗೆ ಸೇರ್ಕೊಳ್ತಾ ಇದ್ದಾರೆ. ಕಾರಣ ಇಲ್ಲಿರೋಂಥ ಹೀಟ್ ವೇವ್ ಇಂದ. ಹೀಟ್ ವೇವ್ಗೆ ತುಂಬಾನೇ ಕಾರಣಗಳಿದ್ದಾವೆ. ಅದರಲ್ಲಿ ಪಂಜಾಬ್ ಮತ್ತೆ ಸುತ್ತಮುತ್ತ ಬೆಳೀತಾ ಇದ್ದಂಥ ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಎಲ್ಲನೂ ಬೆಳೆದಾದ್ಮೇಲೆ ಬೆಂಕಿ ಹಚ್ಚಿ ಸುಡ್ತಾ ಇದ್ರು. ಆ ಜಾಗಗಳಲ್ಲಿ ವೇಸ್ಟ್ ಪ್ರಾಡಕ್ಟ್ಗಳನ್ನ ಬೆಂಕಿ ಹಚ್ಚಿ ಸುಡೋದ್ರಿಂದ ಕೂಡ ಅಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಯ್ತಾ ಹೋಯ್ತು. ಇನ್ನ ಡೆಲ್ಲಿ ಕಡೆ ನಮಗ್ ಗೊತ್ತಿರೋ ಹಾಗೆ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಒಂದು 2-3 ಸಲ ಕೆಲವಷ್ಟು ಸಿಸ್ಟಮ್ಗಳನ್ನ ತರ್ತಾ ಇದ್ರು. ಅಂದ್ರೆ ವೆಹಿಕಲ್ಗಳು, ಡೀಸೆಲ್ ವೆಹಿಕಲ್ಗಳನ್ನ ಬಳಸೋ ಆಗಿಲ್ಲ. ಯಾಕೆಂದ್ರೆ ಪಲ್ಯೂಷನ್ ಅನ್ನೋದು ಜಾಸ್ತಿ ಇದೆ. ಈ ಪಲ್ಯೂಷನ್ ಜಾಸ್ತಿ ಆದಾಗೆಲ್ಲ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಗಾಡಿಗಳು ಎಷ್ಟು ನಾವು ಬಳಸ್ತೀವೋ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ ಸುತ್ತಮುತ್ತ ಇರುವಂತ ವಾತಾವರಣದಲ್ಲಿ. ಪ್ಲಸ್ ಜನಸಂಖ್ಯೆ ಜಾಸ್ತಿ ಇದ್ರು ಅವರು ಬಳಸುವಂತ ಸಂಪನ್ಮೂಲಗಳಿಂದ ಕೂಡ ಈ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಈಗ ಕಾಡ್ತಾ ಇರುವಂತ ಸಮಸ್ಯೆ ಡೆಲ್ಲಿ, ಹರಿಯಾಣ, ಛತ್ತೀಸ್ಗಢ, ಪಂಜಾಬ್ ಈ ಸುತ್ತಮುತ್ತ ಎಲ್ಲಾ ಭೂಪ್ರದೇಶಗಳಿಗೆ. ಅದ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಹಿಮಾಚಲ್ ಪ್ರದೇಶ್ ಈ ಕಡೆ ಎಲ್ಲ ತಂಪಾದ ವಾತಾವರಣ ಯಾವಾಗಲೂ ಇರ್ತಾ ಇತ್ತು. ಈಗ ಏನಾಗ್ತಾ ಇದೆ, ಈ ಹೀಟ್ ವೇವ್ ಅನ್ನೋದು ಆ ಕಡೆಗೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಇದರಿಂದ ಅಲ್ಲಿ ಟೆಂಪರೇಚರ್ ಕೂಡ ಸುಮಾರು 44 ಡಿಗ್ರಿ ತನಕ ರೀಚ್ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದರಿಂದ ಹಿಮ ಕರಗೋದು ಕೂಡ ಜಾಸ್ತಿ ಆಗ್ತಾ ಇದೆ. ಬೇಗ ಹಿಮ ಕರಗೋದ್ರೆ ಮುಂದಿನ ದಿನಗಳಲ್ಲಿ ಗಂಗಾ ನದಿ ಉಕ್ಕಿ ಹರಿತಾಳೆ ಅಂತ ಗುರುದೇವ್ ಸರ್ ಜೊತೆ ಎಷ್ಟೋ ಸಲ ಡಿಸ್ಕಸ್ ಮಾಡಿದೀವಿ. ಆ ಥರ ಉಕ್ಕಿ ಹರಿಯೋ ದಿನ ಬೇಗ ಬಂದ್ಬಿಡ್ಬೋದೇನೋ ಅಂತ ಅಲ್ಲಿರೋ ಜನ ಕೂಡ ಭಯ ಪಡ್ತಾ ಇದ್ದಾರೆ. ಕುಡಿಯೋ ನೀರಿನ ಆಸರೆಗಳು ಕಡಿಮೆ ಆಗುತ್ತೆ. ಎಂತಕ್ಕೆ ಬಿಸಿ ಜಾಸ್ತಿ ಆದಷ್ಟು ಆವಿ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಆಸರೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಜೊತೆಗೆ ನೀರಿನ ಅಭಾವ ಅನ್ನೋದು ಡೆಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಾಡ್ತಾ ಇದೆ. ಈ ನೀರನ್ನ ವೇಸ್ಟ್ ಮಾಡಿದವರಿಗೆ ಸುಮಾರು 1000-1500 ತನಕ ಫೈನ್ಗಳಾಗ್ತಾ ಇದ್ದಾರೆ. ಅಷ್ಟೊಂದು ನೀರಿನ ಅಭಾವ ಅನ್ನೋದು ಡೆಲ್ಲಿನಲ್ಲಿ ಕಾಡ್ತಾ ಇದೆ. ಇನ್ನ ಡೆಲ್ಲಿ ಸುತ್ತಮುತ್ತ ಇರೋದನ್ನ ಬಿಟ್ಟು ವೆಸ್ಟ್ ಸೈಡ್ಗೆ ಲೆಕ್ಕ ಹಾಕೊಳ್ಳೋದಾದ್ರೆ ಬಂಗಾಳು, ಒಡಿಸ್ಸಾ, ಬಿಹಾರ ಈ ಕಡೆನೂ ಕೂಡ ಈ ಹೀಟ್ ವೇವ್ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಜನ ಅಲ್ಲೂ ಕೂಡ ಒದ್ದಾಡ್ತಾ ಇದ್ದಾರೆ. 40-45 ಡಿಗ್ರಿ ಕಾಮನ್ ಆಗಿ ಹೋಗಿದೆ. ನಮಗೆ ಗೊತ್ತಿರೋ ಹಾಗೆ ಸಮುದ್ರ ತೀರ ಪ್ರದೇಶದಲ್ಲಿ ಇಂಥ ಟೆಂಪರೇಚರ್ ಅನ್ನೋದು ರೀಚ್ ಆಗ್ತಾ ಇತ್ತು ಯಾವಾಗಲೂ ಒಂದು ಸಲ. ಅದರಲ್ಲೂ ಮಳೆಗಾಲದಲ್ಲ, ಬೇಸಿಗೆಗಾಲದಲ್ಲಿ ಮಾತ್ರ. ಆದರೆ ಈಗ ಮಳೆಗಾಲದಲ್ಲಿ ಇಂಥ ಟೆಂಪರೇಚರ್ ಎಷ್ಟೋ ಕಡೆ ರೀಚ್ ಆಗ್ತಾ ಇದೆ.
ರಾಜಸ್ಥಾನ್ ಮರುಭೂಮಿಗಳಲ್ಲಿ ಇಂಥ ಟೆಂಪರೇಚರ್ನ ನೋಡ್ತಾ ಇದ್ರು 45-50 ಕಾಮನ್ ಆಗಿರ್ತಾ ಇತ್ತು. ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ 60-65 ತನಕ ಟೆಂಪರೇಚರ್ ರೀಚ್ ಆಗ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಎಷ್ಟೋ ಜಾಗಗಳಲ್ಲಿ ಸೈಂಟಿಸ್ಟ್ಗಳು ಟೆಸ್ಟ್ ಮಾಡ್ತಾ ಇದ್ದಾರೆ, 60 ಡಿಗ್ರಿ ಕ್ರಾಸ್ ಆಗಿದೆ ಎಷ್ಟೋ ಕಡೆ ಟೆಂಪರೇಚರು. ಇನ್ನು ನಾರ್ಮಲ್ ಜನ ಬದುಕ್ತಾ ಇದ್ದ ಜಾಗಗಳಲ್ಲೂ ಕೂಡ ಈ ಟೆಂಪರೇಚರ್ ಅನ್ನೋದು 47 ಕ್ರಾಸ್ ಆಗ್ತಾ ಇದೆ. ಮುಂದಿನ ಜುಲೈ ಮುಗಿದಾದ ಮೇಲೆ ಇನ್ನು ಜಾಸ್ತಿ ಆಗೋ ಸಂಭವನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ವೆಹಿಕಲ್ಗಳ ದಟ್ಟಣೆ ಅನ್ನೋದು ಜಾಸ್ತಿ ಆದರೆ, ಅದ್ರ ಜೊತೆಗೆ ಪಲ್ಯೂಷನ್ ಜಾಸ್ತಿ ಆದರೆ, ಕಸಕ್ಕೆ ಬೆಂಕಿ ಹಚ್ಚೋದು ಬೇರೆ ಕೆಲವಷ್ಟು ಭೂಭಾಗಗಳಲ್ಲಿ ನಡೆಯುತ್ತೆ. ಇದು ಡೆಲ್ಲಿ ಸುತ್ತಮುತ್ತ ಕೂಡ ಕಸಕ್ಕೆ ಬೆಂಕಿ ಹಚ್ಚೋದ್ರಿಂದ ಹೊಗೆ ಈ ಎಲ್ಲದರಿಂದ ಬಿಸಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಬಿಸಿ ಜಾಸ್ತಿಯಾಗಿ ಜನರನ್ನ ಕಿತ್ಕೊಂಡು ತಿಂತಾ ಇದೆ. ಇಲ್ಲಿನ ಟೆಂಪರೇಚರ್ ರೈಸ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಈಗ ಇಲ್ಲಿನ ಟೆಂಪರೇಚರ್ ಅನ್ನೋದು ಎಷ್ಟಿದೆ ಅಂತ ನಾವು ನೋಡಿದ್ದೀವಿ. ನಮ್ಮ ಸೌತಲ್ಲಿ ಇರೋವಂಥ ಟೆಂಪರೇಚರ್ ತುಂಬಾನೇ ಕಡಿಮೆ. ಅದರಲ್ಲಿ ಸೌತಲ್ಲಿ ಟೆಂಪರೇಚರ್ ಬ್ಯಾಂಗ್ಳೂರ್ ಸುತ್ತಮುತ್ತ ಎಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 37-38 ಈ ರೇಂಜಲ್ಲೇ ಇದೆ. ಈ ಟೆಂಪರೇಚರ್ನೇ ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಮಗೆ ನಾರ್ಮಲ್ ಟೆಂಪರೇಚರ್ ಒಂದು 28-30 ಇದ್ದಿದ್ದನ್ನ ನೋಡಿದ್ವಿ. 37-38 ಹೋಗ್ತಾ ಇದ್ದಾಗೆ ನಾವು ವಿಲ ಒದ್ದಾಡೋ ಹಾಗಾಗಿದೆ. ಈ ನೀರಲ್ಲಿರೋ ಮೀನನ್ನ ತೆಗೆದಾಕಿದ್ರೆ ಆಚೆಗೆ ಯಾವ ಥರ ಒದ್ದಾಡುತ್ತೋ ಆ ಥರ ಬೆಂಗಳೂರು ಸುತ್ತಮುತ್ತ ಇರೋ ಜನ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ನಾರ್ತ್ ಇಂಡಿಯಾದಲ್ಲಿರುವಂಥ ಜನ ಯಾವ ರೀತಿ ಒದ್ದಾಡಬೇಕು? 47 ಡಿಗ್ರಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಆದಾಗ ಅಲ್ಲಿ ಟೆಂಪರೇಚರು ಅಲ್ಲಿರುವಂಥ ಜನ ಅದಕ್ಕೇನೆ ಉತ್ತಮವಾದ ವಾತಾವರಣ ಇರೋ ಜಾಗಕ್ಕೆ ಶಿಫ್ಟ್ ಆಗ್ಬಿಡೋಣ ಅಂತ ನಾರ್ತ್ ಇಂಡಿಯಾದವರೆಲ್ಲರೂ ಕೂಡ ದಕ್ಷಿಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ದಕ್ಷಿಣದಲ್ಲಿ ಎಲ್ಲಾದರೂ ಕೆಲಸ ಸಿಗುತ್ತಾ ಅಂದರೆ ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ಕಡೆ ಸರೌಂಡಿಂಗು, ಕೇರಳ ಇಲ್ಲೆಲ್ಲಾದ್ರೂ ಕೆಲಸ ಸಿಗುತ್ತಾ? ಅಲ್ಲಿ ಆಸ್ತಿಗಳನ್ನ ಮಾಡಿ ಸೆಟ್ಲ್ ಆಗೋ ಪ್ರಯತ್ನ ಮಾಡೋಣ, ಮುಂದಿನ ದಿನಗಳಲ್ಲಿ ಅಲ್ಲಿ ಬದುಕೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಜನ ಈಗ ಪ್ಲಾನ್ ಮಾಡಿಕೊಂಡು ಸೌತ್ ಇಂಡಿಯಾದಲ್ಲಿ ಜಾಗಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ, ಕೆಲಸಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಇರೋರು ಕೂಡ ಸೌತ್ ಇಂಡಿಯಾಗೆ ಟ್ರಾನ್ಸ್ಫರ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಕಾರಣ ಇಲ್ಲಿರುವಂಥ ವಾತಾವರಣ. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು. ಮುಂದಿನ ದಿನಗಳಲ್ಲಿ ಡೆಲ್ಲಿ ಅನ್ನೋದು ಹತ್ತುಕೊಂಡು ಉರಿಯುವಂಥ ದಿನಗಳು ಬರುತ್ತೆ. ಈಗ ಹತ್ಕೊಂಡು ಊರಿದ್ರೆ ಬಿಸಿ ಯಾವ ಥರ ಇರುತ್ತೋ ಆ ಬಿಸಿ ಅನ್ನೋದು ಅಲ್ಲಿ ತಡ್ತಾ ಇದೆ. ಅದಕ್ಕೋಸ್ಕರನೇ ಅಲ್ಲಿರುವಂಥ ಜನ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾವುದೇ ವಿಷಯ ಆಗಲಿ ನಾವು ತಿಳ್ಕೊಂಡಷ್ಟು ತಿಳ್ಕೊಳ್ತಾನೆ ಇರ್ತೀವಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಅವರು ಗೂಢಾರ್ಥದಲ್ಲಿ ಬರೆದಿದ್ರು ನಾವು ಏನೇನೋ ಅರ್ಥಗಳು ಮಾಡ್ಕೊಂಡಿರ್ತೀವಿ. ಆದರೆ ಕೆಲವಷ್ಟು ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಬಸವಧಾಮದಲ್ಲಿರೋ ಅಂಥ ಚನ್ನಬಸವಣ್ಣ ಸ್ವಾಮಿಗಳು ಕ್ಲಿಯರ್ ಕಟ್ ಆಗಿ ತಿಳಿಸಿದ್ರು. ಸುಮಾರು 9 ಕೋಟಿ ಜನ ಗುಳೆ ಬರ್ತಾರೆ ಅಂತ. ಈಗ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ನಮಗೆ ಗೊತ್ತು. 6.5 ಇಂದ 7 ಕೋಟಿ ಜನ ಇದ್ದಾರೆ. ಇನ್ನು ಸುತ್ತಮುತ್ತ ಎಲ್ಲ ಲೆಕ್ಕ ಹಾಕೊಂಡು ಜನಸಂಖ್ಯೆ ಹೇಗಿದೆ. ಆದರೆ ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡಿದ್ರೆ ಲೆಕ್ಕ ಹಾಕೊಳ್ಳೋದಾದ್ರೆ ಉತ್ತರ ಪ್ರದೇಶ ಒಂದರಲ್ಲಿ ಸುಮಾರು 21-22 ಕೋಟಿ ಜನಸಂಖ್ಯೆ ಇದ್ದಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಸೇರಿಸಿದ್ರೆ ಎಷ್ಟು ಜನಸಂಖ್ಯೆ ಬರುತ್ತೋ ಅಷ್ಟು ಒಂದೇ ಸ್ಟೇಟ್ಗಳಲ್ಲಿ ಇದ್ದಾರೆ. ಅದರಿಂದ ಕೂಡ ಅಲ್ಲಿ ದಟ್ಟಣೆನೂ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಅಲ್ಲಿ ಈ ರೀತಿ ಬಿಸಿ ಅನ್ನೋದು ಮುಟ್ತಾ ಇದೆ ಜನಕ್ಕೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ದಕ್ಷಿಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ಈಗ ನೋಡಿ ಗಾರೆ ಕೆಲಸ ಆಗ್ಬೋದು, ಇನ್ನು ಬೇರೆ ಬೇರೆ ಕೆಲಸ ಆಗ್ಬೋದು, ಎಲ್ಲಿ ನೋಡಿದ್ರು ನಾರ್ತ್ ಇಂಡಿಯಾದವರೇ ಜಾಸ್ತಿ ಸಿಗ್ತಾರೆ. ನಾವು ಬೇಕರಿಗಳಲ್ಲಿ ಮೊದಲು ನಮ್ಮವ್ರನ್ನ ನೋಡ್ತಾ ಇದ್ವಿ. ಈಗ ಬೇಕರಿ, ಹೋಟೆಲ್ ಬೇರೆ ಬೇರೆ ಕಡೆ ಎಷ್ಟೋ ಜಾಗದಲ್ಲಿ ಎಲ್ಲ ಕಡೆ ನಾರ್ತ್ ಇಂಡಿಯಾದವರೇ. ಕಡಿಮೆ ಸಂಬಳ ಕೊಟ್ಟರು ಪರವಾಗಿಲ್ಲ, ನಾವು ಬಂದು ಕೆಲಸ ಮಾಡ್ತೀವಿ ಅಂತ ಇದ್ದಾರೆ. ಕಾರಣ ಅವರ ಲೈಫ್ನ ಇಲ್ಲಿ ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ಲಾನಿಂಗ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾರ್ತ್ ಇಂಡಿಯಾ ಅನ್ನೋದು ಹತ್ತಿ ಉರಿತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಈ ಬಿಸಿ ಅನ್ನೋದು ಮುಟ್ಟೋದ್ರಿಂದ ಅಲ್ಲಿ ಬದುಕೋದು ಕಷ್ಟ ಆಗುತ್ತೆ ಜನರಿಗೆ. ಅಲ್ಲಿ ವಾತಾವರಣಕ್ಕೆ ಕೆಲವಷ್ಟು ಜನ ಅಡ್ಜಸ್ಟ್ ಆಗಿ ಬದುಕಬಹುದು, ಆದರೆ ಎಲ್ಲರಿಗೂ ಆ ವಾತಾವರಣದಲ್ಲಿ ಬದುಕೋದಕ್ಕೆ ಕಷ್ಟ ಆಗೋದ್ರಿಂದ ಎಲ್ಲರೂ ಕೂಡ ದಕ್ಷಿಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ದಕ್ಷಿಣಕ್ಕೆ ಎಷ್ಟು ಜನ ಬರ್ತಾ ಹೋಗ್ತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಬ್ಯಾಂಕ್ಗಳಿಂದ ಹಿಡಿದು ಗೌರ್ಮೆಂಟ್ ಜಾಬ್ಗಳಲ್ಲೆಲ್ಲ ಎಲ್ಲಿ ನೋಡಿದ್ರು ನಾರ್ತ್ ಇಂಡಿಯಾದವರೇ ಇರೋದು. ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾರೇನೋ. ಕಾರಣಗಳು ಇಲ್ಲಿ ಬದುಕೋದಕ್ಕೆ ವ್ಯವಸ್ಥೆಗಳು ಏನು ಬೇಕು, ಉತ್ತಮವಾದ ವಾತಾವರಣ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಇದೆ. ಅಂಥ ವಾತಾವರಣ ಹುಡುಕೊಂಡು ಉತ್ತರ ಭಾರತೀಯರು ಬರ್ತಾರೆ ಅಂತ ಕಾಲಜ್ಞಾನಗಳಲ್ಲಿ ಬರೆದಿದ್ರು. ಅದೀಗ ನಿಜ ಆಗ್ತಾ ಇದೆ, ಕಣ್ಮುಂದೆ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಬಂದು ಹೀಟ್ ವೇವ್ ಮತ್ತೆ ಸೂರ್ಯನಿಂದ ತಟ್ಟೋ ಅಂತ ಸೋಲಾರ್ ವೇವ್ ಇಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇನ್ನೊಂದು 2-3 ತಿಂಗಳಲ್ಲಿ ನೋಡ್ಬಿಡ್ಬೋದೇನೋ. ಸೈಂಟಿಸ್ಟ್ಗಳು ಅದಕ್ಕೆ ಕಾಯ್ತಾ ಇದ್ದಾರೆ. ಅಂಥದ್ದು ನಡೆದಾಗ ಇನ್ನೂ ಜಾಸ್ತಿ ಬದಲಾವಣೆ ಆಗ್ಬೋದು. ಅವುಗಳನ್ನ ನಾವು ಕಾಯೋಣ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಗೆ ಆದಷ್ಟು ನಮ್ಮ ನೆಲೆಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ. ಇನ್ನು ಬೇರೆ ಬೇರೆ ಇದೇ ರೀತಿ ವಿಷಯಗಳ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.